ಕಾಮ್ ಸ್ಟಾರ್ಟ್ ಆಗಿದೆ. ನೋಡೋಕೆ ಗುಂಡಿ, ಇಲ್ಲಿ ಗುಂಡಿ. ಅಂತೂ ಕೆಲಸ ಮುಗೀತು. ಬೋರ್ಡ್ ಒಂದಿಲ್ಲ ಅಷ್ಟೇ ಮನೆಗೆ, ಇದು ಗ್ಯಾರೇಜ್ದು ಅಂತ. ನಮ್ಮ ಮನೆ ಹುಲಿ ಮರೀಲಿ ಪವರ್ ಎಲ್ಲ ಲಾಸ್ ಆಗ್ತಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸೌದು ಸುಣ್ಣ ಆಗಿರೋದು. ಮತ್ತು ಅಲ್ಲಿ ಅಂತೂ ಇಂತೂ ಎಚ್ ಡಿ ಅಂದ್ಕೊಂಡು ಎಚ್ ಡಿ ಸೆಟಪ್ ಬಿತ್ತಪ್ಪ. ಹಿಂಗೆ ಕಾಣ್ತದೆ ಈಗ. ನನ್ನ ಜೀವನದಲ್ಲಿ ದೇವ್ರು ಬರ್ದಾಗಿದೆ ಅನ್ಸುತ್ತೆ. ನೀನು ದುಡ್ಕೊಂಡೇ ತಿನ್ನಬೇಕು. ಅದು ಮುಕ್ಳೆ ಹರ್ಕೊಂಡು ಕಷ್ಟಪಟ್ಟು 4 ಕಾಸು ದುಡಿಬೇಕು. ನಿನ್ನ ಕೈಯಲ್ಲಿ ಮುಕ್ಕೊಂಡು ಉಳಿಸಲ್ಲ, ನಿಂಗೆ ಬದುಕಬೇಕು ಅಂತ ಬರ್ದಾಗಿದೆ ಅನಿಸುತ್ತೆ. ಹಲೋ ಡಾರ್ಲಿಂಗ್ ಗಾಯ್ಸ್, ಇವತ್ತಿನ ವ್ಲಾಗು ಇದು ಎಂತ ಇದು ವಿಳೆದೆಲೆ ಕೊಯ್ದಿಂದ ಸ್ಟಾರ್ಟ್ ಆಗೈತೆ. ಏಣಿ ಹಾಕೊಂಡು ನಮ್ಮ ಅಮ್ಮ ಕೊಯ್ಸ್ತೈತಿ. ಇಲ್ಲಿ ಬಿಡ್ತಲ್ಲ, ಕೊಯ್ದು ಬಿಡ್ಸಿಗ ನೀರಿ. ಇವತ್ತಿನ ಬ್ರೇಕ್ಫಾಸ್ಟ್ ಚಿಕನ್ ಇತ್ತು. ಎಲ್ಲಾಯ್ತು ಚಿಕನ್ ಕಾಣ್ತಿರಲ್ಲ. ಇದು ಬಿಡಿ ಹೆವಿ ಬೇಜಾರ. ಏನೋ ಒಂಥರ ಹೇಳ್ಕೊಳಕ್ಕೂ ಆಗಲ್ಲ. ಫ್ರೀಯಾದಾಗ ಹೇಳೋಣಂತೆ ತಿಂಡಿ ಮಾಡಿ. ಕಾಮ್ ಸ್ಟಾರ್ಟ್ ಆಗಿದೆ. ನೋಡೋಕೆ ಗುಂಡಿ, ಇಲ್ಲಿ ಗುಂಡಿ. ಈ ಗುಂಡಿ ಒಳಗೆ ಫಿಟ್ ಗುಂಡಿ ಒಳಗೆ 5 ಅಡಿ ರಿಂಗ್ ಬಂದು ಕೂರಬೇಕು. ಇಲ್ಲಿ ಒಂದು ನೋಡಿ, ಈ ಕಡೆ ಇಷ್ಟು ಮಾತ್ರ ತೆಗ್ದಿದ್ದಾನೆ ಲೌಡಿ ಮಗ. ಏನು ಮಾಡಿದ್ರೆ ಒಂದು ಸಣ್ಣ ಅಟ್ಯಾಚಲ್ಲಿ ಕೊಕ್ಕೆ ಅಷ್ಟು ಲೆಂತ್ ಬರ್ತಿರಲಿಲ್ಲ. ಲೆಕ್ಕದಲ್ಲಿ 8 ಅಡಿ ತೆಗಿಬೇಕು, 7 ಅಡಿ ತೆಗ್ದಿಯಾನೆ. ಇದೆಲ್ಲ ಡ್ರೆಸ್ಸಿಂಗ್ ಮಾಡಬೇಕು ಇವಾಗ ನನಗೆ. ಇಲ್ಲಿ ಒಂದು ರಿಂಗ್ ಕೂರೋ ತನಕ ಅಷ್ಟು. ಒಂದು ರಿಂಗ್ ಮೇಲೆ ಆಟೋಮೆಟಿಕ್ ಎದನುತ್ತೆ ಮೇಲಕ್ಕೆ. ಸ್ಟಾರ್ಟ್ ಮಾಡೋಣ. ಅಂತೂ ಕೆಲಸ ಮುಗೀತು. 5 ಅಡಿ ಸುತ್ತ ಒಂದು ರಿಂಗ್ ಕೂರಷ್ಟು. ಇನ್ನು ಬಾಕಿ ಎಲ್ಲ ಓಕೆ. ಇವತ್ತ ನಮ್ಮ ಮೇಲಕ್ಕೆ ನನ್ನೇ ಬ್ಲಾಗಲ್ಲಿ ಹೇಳಿದ್ನಲ್ಲ, ಇದು ಎಲ್ಲ ರೆಡಿ ಮಾಡ್ತೇನೆ ಅಂತ. ಬೋರ್ಡ್ ಒಂದಿಲ್ಲ ಅಷ್ಟೇ ಮನೆಗೆ, ಇದು ಗ್ಯಾರೇಜ್ದು ಅಂತ ಅಲ್ಲ. ಇದು ಬೋರ್ಡ್ ಒಂದಿಲ್ಲ ಗ್ಯಾರೇಜಿದ್ದು ಅಂತ, ಇನ್ನೇನಿಲ್ಲ. ನಮ್ಮ ಮನೆ ಹುಲಿ ಮರೀಲಿ ಪವರ್ ಎಲ್ಲ ಲಾಸ್ ಆಗ್ತಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸೌದು ಸುಣ್ಣ ಆಗಿರೋದು. ಮತ್ತು ಅಲ್ಲಿ ಅದು ಇದ್ರದ್ದು 135 ಅದು 100ದಲ್ಲ. ಹಾಂ, ನನಗೆ ಗೊತ್ತಿರೋ ಪ್ರಕಾರ ಅದು ಹಂಗೆ ಬರುತ್ತೆ. ಗೊತ್ತಿರೋ ಪ್ರಕಾರ ಅಲ್ಲ, ಇದೆಲ್ಲ ಬೇರಿಂಗ್ ಇಲ್ಲೇ ಉಳ್ಳು ಬಂದು ಕೈಗೆ ಬಂತು ನೋಡಲ್ಲೇ ಬೇರಿಂಗ್. ಇವಾಗ ಈ ಸೆಟ್ಟೇ ಬೇಡ ನಮಗೆ. ಈ ಸೆಟ್ಟಿನ ಹಣೆ ಬರನೇ ಬೇಡ. ಬಟ್ ಇದು ಒರಿಜಿನಲ್ ಕಲ್ಲ ಯಮ. ಅದು ಅದಲ್ಲ, ಅದಲ್ಲಿದೆ ಬಿಡು, ರೆಡಿ ಇದೆ ಅದಲ್ಲಿ. ಬರೀ ಎತ್ತಿ ಫಿಟ್ ಮಾಡೋ ರೇಂಜಿಗೆ ಮಾತ್ರ ಅಣ್ಣ ನಮಗೆ ಕೊಟ್ಟಿರೋದು. ಅದು ತೆಗಿಬಾರ್ದು, ಬೇರಿಂಗ್ ಕ್ಯಾಪು ತೆಗಿಬಾರ್ದು. ಅವೆಲ್ಲ ಹಾಕ್ಬೇಕು. ಹಾಕು ಬೇರಿಂಗ್ ಕ್ಯಾಪ್ ಹಾಕೋವೆಲ್ಲ ತೆಗಿಬಾರ್ದು. ಯಾವ ರೇಂಜಿಗೆ ಕಲ್ಲೇ ಉಜ್ಜಿರೋದು. ಅಂತೂ ಇಂತೂ ಎಚ್ ಡಿ ಅಂದ್ಕೊಂಡು ಎಚ್ ಡಿ ಸೆಟಪ್ ಬಿತ್ತಪ್ಪ. ಹಿಂಗೆ ಕಾಣ್ತದೆ ಈಗ. ಕಡಿಮೆ ಇದೆಯಾ ಮಣ್ಣು. ಇಲ್ಲೂ ಹಾಕೋಕ್ಕಾಗ್ತಿಲ್ಲ, ಅಲ್ಲಿಗೂ ಆಗ್ತಿಲ್ಲ, ಇಲ್ಲಿಗೂ ಆಗ್ತಿಲ್ಲ. ಲಾಸ್ಟಿಗೆ ಇಲ್ಲಿಗೆ ಹಾಕ್ತಿದ್ದೀನಿ. ನನ್ನ ಜೀವನದಲ್ಲಿ ದೇವ್ರು ಬರ್ದಾಗಿದೆ ಅನ್ಸುತ್ತೆ. ಹಣೆಯಲ್ಲಿ ನೀನು ದುಡ್ಕೊಂಡೇ ತಿನ್ನಬೇಕು. ಅದು ಮುಕ್ಳೆ ಹರ್ಕೊಂಡು ಕಷ್ಟಪಟ್ಟು 4 ಕಾಸು ದುಡಿಬೇಕು. ನಿನ್ನ ಕೈಯಲ್ಲಿ ಮಾತ್ರ 1 ರೂಪಾಯಿ ಉಳಿಸಲ್ಲ, ಹಿಂಗೆ ಬದುಕಬೇಕು ಅಂತ ಬರ್ದಾಗಿದೆ ಅನ್ಸುತ್ತೆ. ಒಂದೆಲ್ಲೋ ನೀವು ಸೋತ್ರೆ ಡೋಂಟ್ ಗೆಟ್ ಡಿಮೋಟಿವೇಟೆಡ್, ಡೋಂಟ್ ಗೆಟ್ ಲಾಸ್. ಜನ ಆಡ್ಕೊಂತಾರೆ ನಿಮ್ಮನ್ನ ಬೀಳೋದು ನೋಡ್ಲಿಕ್ಕೆ ಅಂತ 100% ಜನ ಇರೋದು. ನಿಮ್ ಬಿದ್ದಾಗ ನಿಮ್ ಕೈ ಎತ್ತಿ ಇಳಿಯೋದು ಬರೀ 2%. ಆ 2% ಜನಕ್ಕೆ ಅಷ್ಟೇ ನೀವು ತಲೆ ಕೆಡಿಸ್ಕೊಂಡ್ಬಿಟ್ಟು. ಮಿಕ್ಕಿದವ್ರು ಆಡ್ಕೊಂತಾರೆ ನೋಡಿ. ಯಾವಾಗಲೂ ಊಟಕ್ಕೆ ಉಪ್ಪಿನಕಾಯಿ ಇಟ್ಟಲ್ಲಿ ನಿಮ್ಮ ವಿಷಯ ಇರಲಿ. ಉಪ್ಪಿನಕಾಯಿನ ಊಟ ಮಾಡೋಕ್ಕಾಗತ್ತಾ? ಇಲ್ಲ, ನೆಂಚ್ಕೊಳಕ್ಕಷ್ಟೇ. ಹಂಗೆ ನೆಂಚ್ಕೊಳಕ್ಕೆ ಏನೋ ಒಂಥರ ಇವತ್ತು ಹೆವಿ ಬೇಜಾರು ಅನ್ಕೊಡಿ.
ಏನಾದರೂ ಒಂದು ಮುಟ್ಲಿ ಏನಾದ್ರು ಒಂದು ಎಟ್ಟಕ್ಕೆ ಹೋಗುತ್ತೆ. ಈ ಬೂಟ್ ರಬ್ಬರ್ದು ಲಾಕಿರಲಿಲ್ಲ, ಹಂಗಾಗಿ ಇಲ್ಲಿ ಫ್ಯೂಯಲ್ ಹೋಗ್ತಾ ಇತ್ತು, ಫ್ಯೂಯಲ್ಲು ಎಲ್ಲ ಮಿಕ್ಸಾಗಿ ಹೋಗ್ತಾಯಿತ್ತು ಆಯಿಲೆಲ್ಲ. ಆಮೇಲೆ ನಾನು ಇವತ್ತು ಇದನ್ನು ಫಿಟ್ ಮಾಡಿದ್ವು. ಲೌಡಿ ಮಗನ ನೋಡಿರ್ಲೆಲ್ಲ ಕಿತ್ಕೊಂಡು ಹೋಗ್ತಾಯಿತ್ತಲ್ಲ, ಎಲ್ಲಿ ಹೋಗ್ತೈತೆ ಲೀಕೇಜ್ ಆಗ್ತಿದ್ದು ಗೊತ್ತಾಗ್ತಿಲ್ಲ. ಒಂದು ಹೋದರೆ ಒಂದು, ಅದ್ರ ಪಕ್ಕದಲ್ಲೇ ಹೋದರೆ ಇನ್ನೊಂದು, ಇಲ್ಲ ಇನ್ನೊಂದು, ಇಲ್ಲ ಇನ್ನೊಂದು, ಇಲ್ಲ ಇನ್ನೊಂದು, ಏನಾದರೂ ಒಂದು. A few moments later. ಗಾಡಿ ವಾಶ್ ಆದರೆ ಗೈಸ್ ನಿಜವಾಗ್ಲೂ ನೋಡೋಕೆ ಚಂದ. ಇವಾಗ ಮಾತ್ರ ಹಿಂಗೆ ಕಾಣುತ್ತಿರೋದಿದು, ನೀರಿಂದೆಲ್ಲ ಒಂಚೂರು ಸರ್ಫೇಸ್ ಹೋದ್ಮೇಲೆ ಮತ್ತೆ ಹಂಗೆ ಕಾಣುತ್ತೆ. ಆದರೆ ಇವಾಗ ನೋಡೋಕೆ ಚಂದ. SD ರಿಮ್ ನೋಡಿ ಬಿದ್ಮೇಲೆ ಹಿಂಗೆ ಕಾಣ್ತಿದೆ. 1XC ಹಾಕ್ತೀನಿ ಈಗ ನೋಡಿ. ರೈಡ್ಗಳನ್ನೇನಾದ್ರು ಒಂದು ಪ್ಲ್ಯಾನ್ ಮಾಡೋಣ.